ಅವರೊಟ್ಟಿಗೆ ಫಸ್ಟ್ ಸಿನಿಮಾ ಕೂಡ ನೀವು ಮಾಡಿದಿರಿ. ಸೊ ಏನು ಹೇಳ್ತೀರಾ ಸರ್? D25 ಇಸ್ ಅಮೇಝಿಂಗ್. 25 ಇಯರ್ಸ್ ಆಫ್ ದರ್ಶನ್ ಸರ್ ಹೇಳೋಕ್ಕಾಗಲ್ಲ. ಬಹುಶಃ ನಾನು ಬಹಳ ತುಂಬ ಚಿಕ್ಕವಳು. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? 25 ವರ್ಷ ದರ್ಶನ್ ರವರು ಪ್ರೀತಿಯ ದರ್ಶನ, ಕೋಪದ ದರ್ಶನ, ಸಂತೋಷದ ದರ್ಶನ, ನೋವಿನ ದರ್ಶನ, ಸಂಘರ್ಷದ ದರ್ಶನ, ಎಲ್ಲ ವಿಧವಾದ ದರ್ಶನವನ್ನು ಕೊಟ್ಟು ಸೌಮ್ಯ ಮೂರ್ತಿಯಾಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮನ್ನು. ಏನು ಸಂತೋಷ ದರ್ಶನ್ ಅವ್ರು ನೋಡಿದಾಗ. ಅವರೇ ಅಷ್ಟು ಎತ್ತರ ಇದ್ದಾರೆ, ಅವ್ರಿಗಿಂತ ಎತ್ತರ ಕೀರ್ತಿ ಬೆಳೆದಿದೆ. ಅವರು 25, ಅವರ ಕೀರ್ತಿ 50 ವರ್ಷಕ್ಕೆ ಬೇಕಾದಷ್ಟು ಎತ್ತರ ಈಗಲೇ ಬೆಳೆದಿದೆ. ದೇವರು ಅವರ ಜೀವನದಲ್ಲಿ ಅವರಿಗೆ ನೆಮ್ಮದಿ, ಸುಖ, ಶಾಂತಿ ಸದಾ ಕೊಡಲಿ. ಕೈ ನೋವು ಅಂತ ಇದ್ರು ಅಭಿಮಾನಿಗಳು, ಪ್ರೀತಿಸ್ತೀರ, ಆದರೆ ಈ ನೋವನ್ನು ವಿಚಾರಿಸ್ಕೊಳ್ಳುವಂಥ ತಾಯಿ ಸಮಾನರಾದವರು ಅವ್ರ ಜೊತೆಲಿ ಇರಲೇಬೇಕು. ಆ ನೋವನ್ನ ಸಮಾಧಾನ ಮಾಡ್ತಕ್ಕಂಥ ವ್ಯಕ್ತಿ ಇರಬೇಕು. ನನ್ನ ಪ್ರೀತಿಯ ಮಾತು ಏನು ಅಂದರೆ, ದರ್ಶನ್ ರವರಿಗೆ ಕಾಟೇರ ಚಿತ್ರದಲ್ಲಿ ರೈತರ ಪರವಾಗಿ ನಿಂತವರವರು. ತುಂಬ ಸಂತೋಷ ಆಯಿತು ನನಗೆ. ಆಮೇಲೆ ಈ ದೇಶನ ಕಾಯುವಂಥ ಯೋಧರು, ಅವ್ರ ಮೇಲೇನೂ ಅವ್ರಿಗೆ ಪ್ರೀತಿ ಇದೆ ಅಂತ ನಾನು ನಂಬ್ತಾ ಇದ್ದೀನಿ. ದೇವರು 2 ವಿಷಯದಲ್ಲೂ ಅವ್ರನ್ನ ಆಕಾಶದ ಅಷ್ಟು ಎತ್ತರಕ್ಕೆ ಬೆಳೆಸಲಿ, ಅವರು ಬೆಳಗಲಿ, ಅವರು ಬಾಳಲಿ, ಅವರ ಮನಸ್ಸಿಗೆ ಅವ್ರಿಗಾಗಿರುವಂಥ ನೋವೆಲ್ಲ ತೊಲಗಿ ಹೋಗಲಿ. ಅಭಿಮಾನಿಗಳ ಪ್ರೀತಿಯ ಹೊಳೆ, ಅಭಿಮಾನದ ಹೊಳೆಯಲ್ಲಿ ಆ ನೋವೆಲ್ಲ ಕೊಚ್ಕೊಂಡು ಹೋಗಲಿ, ಅವರು ಸಂತೋಷವಾಗಿ ಬಾಳಲಿ ಅಂತ 100 ಸರಿ ನಾನು ಹೇಳ್ತೀನಿ. ನನ್ನ ತಾಯಿಯವರು ನೋವಲ್ಲಿ ಮಲಗಿದ್ದಾಗ ಬಂದು ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿ, ಸರ್ ನಾನು ವಿಲ್ಲನ್ ಸರ್, ನೀವು ಹೀರೋ ಸರ್, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಕ್ಕಂಥ ಒಂದು ದೊಡ್ಡ ಮನುಷ್ಯನ್ನ ನಾವು ಏನ್ರಿ ಹೇಳೋಕ್ಕಾಗತ್ತೆ? ಅಂಥ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡಿದ್ರಲ್ಲಿ ತಪ್ಪೇನಿದೆ? ಏನು ತಪ್ಪಿದೆ? ತಪ್ಪಿಲ್ಲ. ಅಣ್ಣ ತಮ್ಮ ಅಂದರೆ ಮಾತ್ರ ಒಗ್ಗಟ್ಟಿರ್ಬೇಕೆ? ಅವ್ರು ಯಾರು, ನಾನು ಯಾರು? ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಆಲ್ ಕನ್ನಡಿಗಾಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಈ ಪ್ರೀತಿನ ಕಲಿಯೋಣ, ಪ್ರೀತಿನ ಹಂಚೋಣ. ನಾವು ಒಂದಷ್ಟು ಕಾಲ ಊಟ ಮಾಡಿ ಆಯಿತು, ಊಟ ಮಾಡೋರಿಗೆ ಅವಕಾಶ ಮಾಡಿಕೊಟ್ಬಿಟ್ಟು ಅವ್ರು ಹೊಟ್ಟೆ ತುಂಬ ಊಟ ಮಾಡಿ ಸಂತೋಷ ಪಟ್ಟರೆ ನಮ್ಮನ್ನು ಸಾಕ್ತಾರಪ್ಪ ನಾಳೆ. ಆ ಪ್ರೀತಿ ಯಾವಾಗಲೂ ಇರಬೇಕು. ದರ್ಶನ್ ಅವ್ರಿಗೆ ಪ್ರೀತಿಯಿಂದ ಇಷ್ಟು ವರ್ಷದ ಒಂದು ಪ್ರೀತಿ ಕೊಡುಗೆ ಕೊಡ್ತಾ ಇದ್ದೀನಿ. ಅಭಿಮಾನಿಗಳು ನೊಂದ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಪ್ರತಿ ವೇದಿಕೆಯಲ್ಲೂ ನಾನು ಈ ಹಾಡನ್ನ ಹಾಡ್ತಾ ಬಂದಿದ್ದೀನಿ. ನನ್ನ ತಾಯಿಯವರಿದ್ದರು, ಇವತ್ತು ಅವ್ರು ಇಲ್ಲ. ಅಣ್ಣವ್ರನ್ನ ನೆನೆಸ್ಕೊಂಡು ದರ್ಶನ್ ಅವ್ರಿಗೆ ನನ್ನ ಈ ನುಡಿಗಳನ್ನ ನಾನು ಹೇಳ್ತಾ ಇದ್ದೀನಿ. ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಎಲ್ಲಾನು ಕಂಡ ಮೇಲೂ ಡಿ ಬಾಸ್ ನಮಗೆ ಮೇಲು. ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು? ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು? ಮುಂದಿನ ನಮ್ಮ ಜನ್ಮ ಬರೆದಿಟ್ಟ ನಂತರ ಬ್ರಹ್ಮ ಇಲ್ಲಿಗೆ ಎಂದಿಗೂ ನಾವಿಲ್ಲಿಗೆ. ಹುಟ್ಟಿದರೆ ಅಣ್ಣ ತಮ್ಮಂದ್ರಾಗೆ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ರಾರಾಜಿಸ್ಲಿ. ದರ್ಶನ್ ರವರ ಪ್ರೀತಿ, ಅಭಿಮಾನ, ಕೀರ್ತಿ. ನಮಸ್ಕಾರ, ಧನ್ಯವಾದಗಳು. ಈ ಪ್ರೀತಿ ಅಭಿಮಾನಕ್ಕೆ ಎಂದೆಂದಿಗೂ ಚಿರಋಣಿ ಸರ್. ಇವತ್ತು ನಮ್ಮ ವಿನೋದ್ ರಾಜ್ ಸರ್ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿದ್ದು D25 ಬೆಳ್ಳಿ ಪರ್ವದಲ್ಲಿ, ಬೆಳ್ಳಿ ಹಬ್ಬದಲ್ಲಿ ನೀವು ಬಂದಿದ್ದು ಬಹಳ ಖುಷಿಯನ್ನು ತಂದುಕೊಟ್ಟಿದೆ.